ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಕಸ ಕುಸಿ ನೆಲ ಒರೆಸಿ ಆ ಚೌಡ ಬಾಗಿಲೆಲ್ಲ ಒರೆಸ್ಬಿಟ್ಟು ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ಬೇಗ ಎದ್ದಿದ್ದೀನಿ. ಇವತ್ತು ಭಾನುವಾರ, ಬೇಗ ಎದ್ದಿದ್ದೀವಿ. ಯಾಕಂದರೆ ಊರಿಗೆ ಹೋಗಬೇಕು, ಯಡಿಯೂರಿಗೆ ಹೋಗ್ಬೇಕು. ಯಡಿಯೂರಿಗೆ ಹೋಗಿ ನನ್ನ ಮಗನೊಂದು ಅರ್ಕೆ ಇದೆ, ಮುಡಿ ಕೊಡಬೇಕು. ಹಾಗಾಗಿ ಇವಾಗ ಹೊರಟಿದ್ದೀವಿ. ಹಾಗೆ ವ್ಲಾಗು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಇವತ್ತು ನಮ್ಮದು ವಾರ. ಅದಕ್ಕೆ ಮನೆ ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಪೂಜೆನೂ ಸಹ ಮಾಡಿದ್ವಿ. ಹೊರಗಡೆ ಎಲ್ಲರೂ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಮನೇಲಿ ಪೂಜೆ ಮಾಡಿ ಹೋಗಬೇಕು. ಇವಾಗ ಯಡಿಯೂರಿಗೆ ರೀಚ್ ಆದ್ವಿ. ಬಸ್ಸು ಅಂತೂ ಫುಲ್ ರಶ್ ಇತ್ತು, ನಿಂತ್ಕೊಂಡೇ ಬಂದಿದ್ದೀವಿ. ಇವಾಗ ಬಂದುಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಪೂರಿ ತೊಗೊಂಡೆ, ನನ್ನ ಮಗ ಇಡ್ಲಿ ತೊಗೊಂಡೆ, ನನ್ನ ಹಸ್ಬೆಂಡು ಪಲಾವ್ ತೊಗೊಂಡ್ರು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಮಗನಿಗೆ ಮುಡಿ ಕೊಡಬೇಕಿತ್ತಲ್ಲ, ಹಾಗಾಗಿ ಮುಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಫಸ್ಟು ಮುಡಿ ಹತ್ರ ಹೋಗ್ತಿದ್ದೀವಿ. ನನ್ನ ಮಗನಿಗೆ ಇವಾಗ ಈ ಹೇರ್ಸ್ ಬರೋಕ್ಕೆ ಇನ್ನೂ 4 ಮಂತ್ಸ್ ಆದರೂ ಬೇಕಾಗುತ್ತೆ ಇಷ್ಟು ಉದ್ದ ಬರೋದಕ್ಕೆ. ಅವನಿಗೆ ತುಂಬ ಇಷ್ಟ ಮುಡಿ ಕೊಡಿ, ಬೋಡ ಮಾಡಿಸಿ ಅಂತ ಕೇಳ್ತಿದ್ದ. ಹರಕೆ ಇತ್ತಲ್ಲ, ಹಾಗಾಗಿ ಆ ಬೋಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಮುಡಿ ಕೊಟ್ಟು ತೆಗಿತಾರಲ್ಲ ಅಲ್ಲಿಗೆ ಕರ್ಕೊಂಬಂದಿದ್ದೀವಿ. ಅವನಿಗೆ ಫುಲ್ ಆಟ, ಬೋಡ ಮಾಡಿಸ್ತಿದ್ದೀನಿ ನಾನಂತ ಫುಲ್ ಖುಷಿಗೆ. ತಲೆ ನೆನೆಸ್ಬೇಕಲ್ಲ ಮುಡಿ ಕೊಡೋಕ್ಕಿಂತ ಮುಂಚೆ, ಅದಕ್ಕೋಸ್ಕರ ತಲೆ ನೆನ್ಸೋಕೆ ಹೋಗ್ತಿದ್ರೆ ಅವ್ನು ಫುಲ್ ಆಟ ಆಡಿಕೊಂಡು ಅವ್ರ ಅಪ್ಪಂಗೆ ಹಿಂಸೆ ಕೊಡ್ತಿದ್ದ. ಇವಾಗ ಮುಡಿ ಎಲ್ಲ ಕೊಟ್ಕೊಂಡು ಅವನಿಗೆ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಲಗೇಜ್ ಇರೋದ್ರಿಂದ ಒಬ್ಬರು ಲಗೇಜ್ ಇಟ್ಕೋಬೇಕಿತ್ತು, ಇನ್ನೊಬ್ಬರು ನನ್ನ ಮಗನ ಎತ್ಕೋಬೇಕಿತ್ತು. ಯಾಕಂದರೆ ಡಿಸ್ಟೆನ್ಸು ದೇವಸ್ಥಾನದಿಂದ ಇಲ್ಲಿ ಮುಡಿ ಕೊಡೋದಕ್ಕೆ ತುಂಬ ದೂರ ಇದೆ. ಹಾಗಾಗಿ ಕಾಲು ನೋವು ಆಗುತ್ತಲ್ಲ ಅಂದ್ಬಿಟ್ಟು ಎತ್ಕೊಂಡು ಬಂದ್ವಿ. ನಾನು ಬ್ಯಾಗ್ ಇಟ್ಕೊಂಡಿದ್ದೆ, ನನ್ನ ಹಸ್ಬೆಂಡು ನನ್ನ ಮಗನ ಎತ್ಕೊಂಡಿದ್ರು. ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ ಆಲ್ರೆಡಿ ಒಂದು 11:15 ಆಗಿತ್ತು ಅಂತಲೇ ಹೇಳ್ಬೋದು. 11:15ಗೆ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. 11:15ಗೆ ಅಪ್ಪ ಎಷ್ಟು ಬಿಸಿಲು ಅಂದರೆ ಫುಲ್ ಬಿಸಿಲು, ಕಣ್ಣು ಬಿಡೋಕ್ಕೂ ಸಹ ಆಗ್ತಿರಲಿಲ್ಲ. ಅದ್ರಲ್ಲಿ ನನ್ನ ಮಗ ಬೇರೆ ಬೋರ್ಡ್ ಆಗಿದ್ನಲ್ಲ, ಅವ್ನಿಗೊಂದು ಹ್ಯಾಟ್ ಕೊಡಿಸಿದ್ವಿ ಅಲ್ಲೇ. ಹಾಗೆ ದೇವಸ್ಥಾನದ ಹತ್ರ ಬಂದಿದ್ದ ತಕ್ಷಣ ಹಾರ್ಸ್ ಕಾಣಿಸ್ತು. ನನ್ನ ಮಗ ಅದಕ್ಕೆ ಹಾರ್ಸ್ ರೈಡ್ ಹೋಗ್ಬೇಕಮ್ಮ ಅಂತ ಅಂದ. ಸರಿ ಆಯಿತು, ಹೆಂಗಿದ್ರು ರಶ್ ಇತ್ತು ದೇವಸ್ಥಾನ, ಅದಕ್ಕೆ ಒಂದು 10 ಮಿನಿಟ್ಸ್ ಆದರೆ ಸ್ವಲ್ಪ ಕಡಿಮೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗಿದ್ದು ಬಾರಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ತೀವಿ. ನನ್ನ ಮಗನ ಒಬ್ಬೊಬ್ಬನೇ ಕಳ್ಸೋಕ್ಕೆ ಭಯ ಆಗಿ ನನ್ನ ಹಸ್ಬೆಂಡು ಸಹ ಜೊತೆಗೆ ಹೋದ್ರು. ಇವಾಗ ಹಾರ್ಸ್ ರೈಡ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ನೋಡಿದ್ರೆ ಕ್ಲೋಸ್ ಆಗೋಗಿತ್ತು. ಅಂದರೆ 12:45ಯಿಂದ 1:00ವರೆವರೆಗೂ ಕ್ಲೋಸ್ ಮಾಡ್ತಾರಂತೆ. ಯಾಕಂದರೆ ದೇವ್ರ ಪ್ರಸಾದನ ನೈವೇದ್ಯ ಮಾಡಬೇಕಂತೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದರು. ಅಲ್ಲೇ ವೆಯ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದು. ಆಮೇಲೆ ದೇವ್ರ ದರ್ಶನನ ಮುಗಿಸ್ಕೊಂಡು ಇವಾಗ ದೇವ್ರ ಪ್ರಸಾದನೂ ಸಹ ತಿಂದ್ಕೊಂಡು ಬಂದ್ವಿ. ದೇವ್ರ ಪ್ರಸಾದ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನವೂ ಅಷ್ಟೇ ನೀಟಾಗಾಯಿತು. ಕಾಯ್ದಿದ್ಕೂ ವೆಯ್ಟ್ ಮಾಡಿದ್ಕೂ ಒಂದು ಖುಷಿ ಆಯಿತು. ದೇವ್ರ ದರ್ಶನ ಅಷ್ಟು ಚೆನ್ನಾಗೇ ಆಯಿತು. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಸ್ ಸ್ಟಾಪ್ ಕಡೆಗೆ ಹೊರಟಿದ್ದೀವಿ. ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದಿದ ತಕ್ಷಣ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಕಾಣಿಸ್ತು. ಸರಿ ಆಯಿತು, ಈ ಬಿಸಿಲು ಬೇರೆ ವಿಪರೀತ ಇತ್ತಲ್ಲ, ಹಾಗಾಗಿ ಐಸ್ ಕ್ರೀಮು ಸಹ ತೊಗೊಂಡ್ವಿ. ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಕುಂತಿದ್ದೀವಿ. ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋಣ ಅಂತ ಹೇಳಿ ನಾನು ವಿಡಿಯೋನ ಮನೆಗೆ ಬಂದು ಶೂಟ್ ಮಾಡ್ತಾಯಿದ್ದೀನಿ. ಇವತ್ತಂತೂ ಪಜ್ಜಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಬಸ್ ಫುಲ್ ರಶ್ ಇತ್ತು. ಸ್ಟ್ಯಾಂಡಿಂಗಲ್ಲಿ ಬಂದಿದ್ದೀವಿ ಇವತ್ತು. ಲಿಟ್ರಲಿ ಫುಲ್ಲು ನಮ್ಮ ಸ್ಟಾಪಲ್ಲಿ ಹತ್ತಿರೋದಕ್ಕೆ ಇಲ್ಲಿ ಯಡಿಯೂರ್ವರೆಗೂ ನಿಂತ್ಕೊಂಡೇ ಬಂದಿದ್ದೀವಿ. ಅಷ್ಟು ರಶ್ ಇತ್ತು. ಯಪ್ಪ, ಇವತ್ತಷ್ಟು ರಶ್ಶು ಯಾವತ್ತೂ ನೋಡಿರಲಿಲ್ಲ. ಇನ್ನೊಂದ್ಸಲ ಲೈಫಲ್ಲಿ ಸಂಡೇ ಮಾತ್ರ ಏನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಇವತ್ತು ಸಂಡೇ ಬೇರೆ, ಅದಕ್ಕೆ ಫುಲ್ ರಶ್ಶು. ಇನ್ನು ದೇವಸ್ಥಾನಕ್ಕೆ ಹೋದ್ವಾ, ದೇವಸ್ಥಾನದಲ್ಲೂ ಅಷ್ಟೇ ನಾವು ಹೋದ್ವಿ. 12:15 ದೇವಸ್ಥಾನಕ್ಕೆ ಹೋದ್ವಿ. ರಶ್ ಇತ್ತು. 12:45 ಕ್ಲೋಸ್ ಮಾಡಿ 1:00ವರೆಗೆ ಓಪನ್ ಮಾಡಿದ್ರು. ಅಲ್ಲೂ 3/4 ಗಂಟೆ ಕಾದಿದ್ದಾಯಿತು. ಇವತ್ತು ಬರೀ ಎಲ್ಲೋದ್ರೂ ನಿಂತ್ಕೊಂಡು ಕಾಯೋದೇ ಆಯಿತು. ಲಿಟ್ರಲಿ ಹೆಂಗಾಗಿದೆ ಅಂದರೆ ನನ್ನ ಕಾಲು ಫುಲ್ ಪೇಯ್ನ್ ಬಂದುಬಿಟ್ಟಿದೆ. ಅಷ್ಟು ಟಯರ್ಡ್ ಅಂದರೆ ಟಯರ್ಡು. ಅದರಲ್ಲೂ ನಾವು ಒಬ್ಬರೇ ಆದರೆ ಹೆಂಗೋ ಮೇಂಟೈನ್ ಮಾಡಿಬಿಡ್ಬೋದು. ಮಕ್ಕಳನ್ನ ಕಟ್ಕೊಂಡು ಏನಾದರೂ ಬರ್ತೀವಿ ಅಂದರೆ ಸ್ಟ್ಯಾಂಡಿಂಗಲ್ಲಿ ಬರೋಕ್ಕಂತೂ ಅಸಾಧ್ಯ. ಆಮೇಲೆ ಅಂದ್ಕೊಂಡ್ವಿ ಗಾಡಿಲೇ ಬಂದಿದ್ರೆ ಚೆನ್ನಾಗಿರೋದು ಅಂತ. ಆಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಕಣ್ಣು ತುಂಬ ದೇವ್ರನ್ನ ನೋಡಿದ್ವಿ. ಮನ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಫುಲ್ ಯಡಿಯೂರಲ್ಲಿ ಇವತ್ತೇ ನಾನು ತುಂಬ ಜನ ಇದ್ದರು. ಮಾತ್ರ ಇವತ್ತೇ ನಾನು ಅಷ್ಟೊಂದು ಜನ ಇರೋದನ್ನು ನೋಡಿದ್ದು. ಯಾವಾಗಲೂ ಹೋಗ್ತಿರ್ತೀವಿ ನಾವು ದೇವಸ್ಥಾನಕ್ಕೆ, ಯಾವಾಗವಾಗ ನಮಗೆ ಹೋಗ್ಬೇಕು ಅನ್ಸ್ದಾಗಲೆಲ್ಲ ಹೋಗ್ತಿರ್ತೀವಿ. ಯಾಕಂದರೆ ಹತ್ರನೇ ನಮಗೆ. ಇಲ್ಲಿ ನಮ್ಮ ಅತ್ತೆ ಮನೆಗೂ ಹತ್ರ. ಇನ್ನು ನಮ್ಮ ಅಮ್ಮ ಅವರು ಏನಾದರೂ ದೇವಸ್ಥಾನಕ್ಕೆ ಬರಬೇಕು ಆವಾಗಲೂ ಬರ್ತಿದ್ವಿ. ನಾನು ಚಿಕ್ಕ ಹುಡುಗಿಯಿಂದನೂ ಹೋಗ್ತಿದ್ದೀನಿ, ಆವಾಗಲೂ ಅಷ್ಟೇ ಹೋಗ್ತಿದ್ವಿ. ಬಟ್ ಈ ಸಲ ಅಷ್ಟು ರಶ್ ನಾನು ನೋಡಲೇ ಇಲ್ಲ. ಫುಲ್ ಬಿಸಿಲು ಇರೋದಕ್ಕೂ ಫುಲ್ ವಿಪರೀತ ಶೆಕೆ. ನೋಡಿ ಇವಾಗಲೂ ಎಷ್ಟು ಸ್ವೆಟ್ ಆಗ್ತಿದ್ದೀನಿ. ಅಲ್ಲಿಂದ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಸಹ ಕೊಟ್ಟರು. ಪ್ರಸಾದನ ತಿಂದ್ಕೊಂಡು ಬಂದ್ವಿ. ಬಂದಮೇಲೆ ಬಸ್ ಹತ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಬೆಳ್ಳೂರು ಕ್ರಾಸ್ ಹತ್ರ.
ಇನ್ನು ಬಸ್ ಸ್ಟಾಪ್ ಇನ್ನು ಅರ್ಧ ಕಿಲೋಮೀಟ್ರ್ ಬ್ಯಾಕ್ ಸೈಡೇ ನಿಲ್ಲಿಸ್ಬಿಟ್ರು. ನಾವು ಫ್ಲೈಓವರ್ ಮೇಲೆ ಹೋಗ್ತೀವಿ, ಇಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಡ್ಕೊಂಬಂದ್ವಿ. ನೋಡಿದ್ರೆ ಕ್ರಾಸಲ್ಲಿ ಒಂದು ಆಟೋನೂ ಇಲ್ಲ. ಇವತ್ತಷ್ಟು ನಾನು ನೋಡೇ ಇಲ್ಲ, ಆಟೋ ಇಲ್ದದೆ ಆಟೋ ಸ್ಟ್ಯಾಂಡ್ ಇಲ್ಲವೇ ಇರಲಿಲ್ಲ ಯಾವತ್ತೂ. ಒಂದಲ್ಲ ಒಂದು ಸಿಗೋದು. ಇವತ್ತು ಲಿಟ್ರಲಿ ಆಟೋನೂ ಇಲ್ಲ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ದೂರ ಫೋನ್ ಮಾಡಿದ್ವಿ ನಮ್ಮ ಮಾವಂಗೆ, ಮನೇಲೇ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು ನೀವು ಬನ್ನಿ, ನಾವು ಸ್ವಲ್ಪ ನಡ್ಕೊಂಬರ್ತೀವಿ, ಆಮೇಲೆ ನಾವು ಗಾಡೀಲಿ ಬಂದುಬಿಟ್ಟು ಆಮೇಲೆ ಕರ್ಕೊಂಬರ್ತೀವಿ ಅಂತ ಹೇಳಿ ನಮ್ಮ ಮಾವನಿಗೆ ಕಾಲ್ ಮಾಡಿ, ಇವಾಗ ನನ್ನ ಹಸ್ಬೆಂಡ್ ಫಸ್ಟು ನಮ್ಮನ್ನು ಬಿಟ್ಬಿಟ್ಟು ಇವಾಗ ತಿರ್ಗಿ ನಮ್ಮ ಮಾವನ ಕರ್ಕೊಂಬರೋಕ್ಕೆ ಹೋಗಿ ನಮ್ಮ ಮಾವನ್ನ ಕರ್ಕೊಂಬಂದರು. ಹಾಗೆ ಜೋಲೋ ಚಿಪ್ಸ್ ಅವ್ರಿಗೂ ಸಹ ಟೇಸ್ಟ್ ಮಾಡಿಸ್ದೆ. ಅವರು ಲಿಟ್ರರಿ ಹೆಂಗೆ ಅಂದರೆ ಒಂಚೂರು ಖಾರನೂ ಸಹ ಅವ್ರು ತಿನ್ನಲ್ಲ, ಫುಲ್ ಸಪ್ಪೆ. ನಾನು ಅಡುಗೆ ಮಾಡಿದ್ರೇ ಖಾರ ಖಾರ ಅಂತಿರ್ತಾರೆ. ಇನ್ನು ಜೋಲೋ ಚಿಪ್ಸ್ ಕೇಳಬೇಕಾ, ನಾನು ಸುಮ್ಮನೆ ಅದನ್ನು ತಕ್ಕೊಟ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ದಲ್ಲೇ ಇಲ್ಲಿ ಮುಟ್ಕೊಂಡೆ, ಫುಲ್ ಖಾರ ಅದು. ಅವ್ರು ತಿಂದಿದ ತಕ್ಷಣ ಅವ್ರು ಖಾರ ಖಾರ ಅಂತ ಒದ್ದಾಡ್ತಿದ್ರೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗನ ನಗ್ತಿದ್ವಿ. ನಮ್ಮ ಅತ್ತೆ ಫಂಕ್ಷನ್ಗೆ ಹೋಗಿದ್ದಾರೆ, ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಫಂಕ್ಷನ್ಗೆ ಹೋಗಿದ್ದಾರೆ. ಇವಾಗ ನಮ್ಮ ಮಾವ ಎಮ್ಮೆಗೆ ನೀರು ಕುಡಿಸ್ಬರ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಇವಾಗ ಇನ್ನೂ ಬಂದಿದ್ದೀನಿ, ಇನ್ನು ರೆಸ್ಟ್ ಮಾಡಬೇಕು, 1 ಅವರ್ ಅಂತೂ ರೆಸ್ಟ್ ಮಾಡಬೇಕು, ಕಾಲು ಅಷ್ಟು ನೋವ್ತಿದೆ. ಇವಾಗ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಳೆ ಬರೋಂಗೂ ಸಹ ಆಗಿದೆ, ಹಾಗೆ ವ್ಲಾಗ್ನೂ ಸಹ 20 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಇವಾಗ ಕಾಫಿನ ಮಡಗ್ತಿದ್ದೀನಿ. ಮಳೆ ಬೇರೆ ಬರ್ತಿತ್ತು, ಸಂಜೆ ಟೈಮ್ ಕಾಫಿ ಇರಲೇಬೇಕು. ನಾವು ಹೋದಾಗಲೇ ಆಲ್ರೆಡಿ 5 ಗಂಟೆ 5:30 ಏನೋ ಆಗಿತ್ತು. ಕಾಫಿ ಇರಲೇಬೇಕು ಅಂದ್ಬಿಟ್ಟು ಅವರಿಗೆ ಕಾಫಿ ಮಾಡಿಕೊಡ್ತಿದ್ದೀನಿ. ಇವತ್ತು ಸಾಂಬಾರು ಬಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟಿದ್ರು ನಮ್ಮತ್ತೆ. ಮಾಡಬೇಕಿತ್ತು, ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಹಾಲು ಬಜ್ಜಿ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು, ಇದು ನಮ್ಮತ್ತೆ ರೆಸಿಪಿ. ಹಳ್ಳಿಗಳ ಕಡೆ ಏನು ತರಕಾರಿ ಇಲ್ಲ ಅಂದಾಗ ದಿಢೀರ್ ಅಂತ ಮಾಡ್ಕೊಬೋದು. ಹಾಲೊಂದಿತ್ತು ಅಂದರೆ ಇದಕ್ಕೆ ಬೇಕಾಗಿರೋದು ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ನಾವು 1 ಸ್ಪೂನ್ ಆಗೋಷ್ಟು ಕಾಯಿ, 1 ಸ್ಪೂನ್ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀವಿ ಅಷ್ಟೇ. 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಇವಾಗ 1 ಟೈಮ್ಗೆ ಅಂತ ಮಾಡ್ಕೊತಿರೋದು. 1 ಟೈಮಿಗೆಲ್ಲ ಕರೆಕ್ಟ್ ಆಗುತ್ತೆ. ಒಂದು ಅರ್ಧ ಸುಟ್ಕೊಂಡಿರೋಂಥ ಈರುಳ್ಳಿ, ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಟ್ಕೊಂಡಿರೋ ಅಂಥದ್ದು, ಒಂದು ಖಾರಕ್ಕೆ ಎಷ್ಟು ಬೇಕೋ ಮೆಣಸಿನ್ಕಾಯಿ ಅದನ್ನು ಸಹ ಸುಟ್ಕೊಂಡಿರೋ ಅಂಥದ್ದು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಮೆಣಸು, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡು ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂತು ಅಂದರೆ ಆಮೇಲೆ ಸಾಂಬಾರು ಟೇಸ್ಟ್ ಅನಿಸಲ್ಲ. ಇವಾಗ ಏನು ರುಬ್ಕೊಂಡಿದ್ದೀವೋ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಅದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ಆ ಮಿಕ್ಸಿ ಜಾರಲ್ಲಿ ಮಸಾಲ ಉಳಿದಿರುತ್ತಲ್ಲ ಅದನ್ನು ಬಗ್ಗಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬೇಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು, ಆವಾಗ ಮಾತ್ರನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಚೆನ್ನಾಗಿ ಕುದೀತಿರ್ಬೇಕು. ನೋಡಿ ಇಲ್ಲಿ ಚೆನ್ನಾಗಿ ಕುದೀತಿದೆ, ಅದು ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಇವಾಗ ಹಾಲನ್ನ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು, ನೀರು ಹಾಕೋಂಗಿಲ್ಲ ಇದಕ್ಕೆ, ಗಟ್ಟಿ ಹಾಲನ್ನ ಹಾಕ್ಕೋಬೇಕು. ಗಟ್ಟಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಕುದಿಸ್ಕೊಬೇಕು. ನೋಡಿ ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತು ಅಂದರೆ ಗೊತ್ತಾಗ್ಬಿಡುತ್ತಲ್ವ ನಮಗೆ ಕನ್ಸಿಸ್ಟೆನ್ಸಿ, ಇನ್ನೊಂದು ಸ್ವಲ್ಪ ಬೇಕಾ ಸಾಕು ಅಂತ ಹೇಳ್ಬಿಟ್ಟು ನೋಡಿ ಹಾಕ್ಕೋಬೇಕು. ಹಾಕಿ ಒಂದು ಕುದಿಸ್ಕೊಬೇಕು. ಇವತ್ತು ನಮ್ಮತ್ತೆ ನಾನಿಲ್ಲಿ ಸಾಂಬಾರು ಮತ್ತು ಅನ್ನನ ಮಾಡ್ಕೊತೀನಿ, ಇಲ್ಲೇ ಅಡುಗೆ ಮಾಡ್ಕೊತೀನಿ, ನೀನು ಬೋಂಡ ಮಾಡ್ಕೊ, ಹಾಗೆ ಮೊಳಕೆ ಕಾಳು ಸಾಂಬಾರು ಮಾಡಿಟ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಇವತ್ತು ಅನ್ನನ ಅನ್ನ ಸಾಂಬಾರು ಮುದ್ದೆ ಅವ್ರು ಮಾಡ್ಕೊತಿದ್ರು. ನಾನು ಈ ಸೈಡು ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಿದ್ದೆ, ಯಾಕಂದರೆ ನಾಳೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಬೆಳಗ್ಗೆನೇ ಹೋಗೋದ್ರಿಂದ ಬೆಳಗ್ಗೆನೇ ಮಾಡಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಿದ್ದೀನಿ. ಯಾಕಂದರೆ ನಾಳೆ ನಮ್ಮ ಮಾವಂಗೆ ಊಟ ಬೇಕಲ್ಲ, ನಮ್ಮ ಮಾವ ಒಬ್ಬರನ್ನ ಬಿಟ್ಬಿಟ್ಟು ನಾವೆಲ್ಲ ಹೊರಗಡೆ ಹೊರಟಿದ್ವಿ, ಅದಕ್ಕೋಸ್ಕರ ಅವ್ರಿಗೆ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಮೊಳಕೆ ಸಾಂಬಾರನ್ನ ಮಾಡ್ತಿದ್ದೀನಿ. ಈ ಸೈಡು ಎಣ್ಣೆನೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ, ಬೋಂಡದ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾಯೋವರೆಗೂ ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಸಾಂಬಾರು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಬೋಂಡನ ಬಿಡ್ತಾಯಿದ್ದೀನಿ. ಬೋಂಡ ಅಂತೂ ಸಖತ್ ಟೇಸ್ಟಿಯಾಗಿ ಆಗಿತ್ತು. ಸಾಂಬಾರು ಅಷ್ಟೇ, ಹಾಲು ಬಜ್ಜಿ 1 ಟೈಮಿಗೆಲ್ಲ ಮಸ್ತ್ ಇರುತ್ತೆ. ಏನೋ ತರಕಾರಿ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿತ್ತು ಅಂದರೆ ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ ಅಂದರೆ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗಲೂ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ನೋಡಿ ಬೋಂಡನ ಹಾಕ್ತಿದ್ದೀನಿ. ಬೋಂಡನ ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಇವಾಗ ಅಷ್ಟೊತ್ತಿಗೆ ಹಾಲು ಬಜ್ಜಿನೂ ಸಹ ರೆಡಿ ಆಯಿತು ಅಂದ್ಬಿಟ್ಟು ಇಲ್ಲಿ ನಮ್ಮತ್ತೆ ತೊಗೊಂಬಂದಿಟ್ಟಿದ್ರು. ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ, ಅಂದರೆ 1 ಟೈಮಿಗೆಲ್ಲ ಬೆಸ್ಟು. ಹಾಗೆ ಮಾಡ್ಕೊಂಡು ಹಾಕಿ ತಿನ್ನಬೇಕು, ಬಿಸಿ ಬಿಸಿಯಾಗಿದ್ದರೆ ಮಸ್ತಾಗಿರುತ್ತೆ ಟೇಸ್ಟು. ಇವತ್ತು ಹೇಳಿದ್ನಲ್ಲ ಅಡುಗೆ ಡ್ಯೂಟಿ ನಮ್ಮತ್ತೆದು ಅಂತ ಹೇಳ್ಬಿಟ್ಟು ಇವಾಗ ಮುದ್ದೆನೂ ಸಹ ಒಲೆ ಮೇಲೆ ಮಾಡ್ಕೊತಿದ್ದಾರೆ. ನಾನು ಗ್ಯಾಸ್ ಮೇಲೆ ಬೋಂಡ ಮತ್ತು ಮೊಳಕೆ ಕಾಳು ಸಾಂಬಾರನ್ನ ಮಾಡಿದೆ. ಇವಾಗ ಊಟ ರೆಡಿ ಆಯಿತು. ಅನ್ನ ಸಾಂಬಾರು, ಬಿಸಿ ಬಿಸಿ ಅನ್ನ ಸಾಂಬಾರು, ಟೇಸ್ಟ್ ಮಾತ್ರ ಸಖತ್ ಅಂದರೆ ಸಖತ್ತಾಗಿತ್ತು. ಅದ್ರ ಜೊತೆ ಕಾಂಬಿನೇಷನಾಗಿ ಬೋಂಡ ಇನ್ನೂ ಸಖತ್ತಾಗಿತ್ತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಕುಂತಿದ್ದೀನಿ. ಸ್ವಲ್ಪ ಸೆಕೆ ಅನ್ನಿಸ್ತಿತ್ತು ಒಳಗಡೆ, ಅದಕ್ಕೋಸ್ಕರ ಜಿಡಿ ಮಳೆ ಬಂದ್ಬಿಟ್ಟು ಹೋಯಿತು.
ಅದಕ್ಕೋಸ್ಕರ ತುಂಬ ಸೆಕೆ ಅನ್ನಿಸ್ತಿತ್ತು. ಅದಕ್ಕೆ ಆಚೆ ಬಂದುಬಿಟ್ಟು ಕೂತ್ಕೊಂಡೆ. ಫ್ರೆಶ್ ಗಾಳಿ ಆಚೆ ಹಳ್ಳಿಗಳ ಕಡೆ ಗೊತ್ತಲ್ಲ, ಫ್ರೆಶ್ ಗಾಳಿ ಸಿಗುತ್ತೆ. ಆಚೆ ಬಂದು ಕೂತ್ಕೊಂತಂದ್ರೆ ಜಂಕ್ತಿ ಮೇಲೆ ಸಕ್ಕತ್ತಾಗಿರುತ್ತೆ, ಫ್ರೆಶ್ ಏರ್ ಬರ್ತಿರುತ್ತೆ. ಹಾಗೆ ಹಕ್ಕಿಗಳ ಸೌಂಡು ಎಲ್ಲ ಕೇಳ್ಕೊಂಡು ಆರಾಮಾಗಿ ಕುತ್ಕೊಬೋದು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಫುಲ್ ತಣ್ಣಗೆ ಆಗ್ತಿತ್ತು. ಆಚೆ ಬಂದು ಕುಂತಿದ ತಕ್ಷಣ ಒಂಥರ ರಿಫ್ರೆಶಿಂಗ್ ಫೀಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಫುಲ್ ವೆಹಿಕಲ್ ಸೌಂಡ್ ಓಡಾಡ್ತಾನೆ ಇರ್ತವೆ. ಬಟ್ ಅಲ್ಲಿ ಹಳ್ಳಿಗಳ ಕಡೆ ಮ್ಯಾಕ್ಸಿಮಮ್ ಅಂದರೆ 8 ಗಂಟೆ ಮೇಲೆ ಯಾವುದು ಗಾಡಿ ಓಡಾಡೋದೇ ಇಲ್ಲ. ಅಪರೂಪ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಷ್ಟೇ. ಕುಂತಿದ್ದೆ, ಫುಲ್ ಫ್ರೆಶ್ ಗಾಳಿ ಬರ್ತಿತ್ತು. ಹಾಗೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೆ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.